ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಬರುವ ತಿಂಗಳು 27/10/2024 ಭಾನುವಾರದಂದು ನಿಮ್ಮ ನೇರ ಭೇಟಿ ಬೆಂಗಳೂರಿನ ಹೃದಯ ಭಾಗದವಾದಂತಹ ಮಲ್ಲೇಶ್ವರಮಲ್ಲಿ ಇರುವಂತಹ ಶುಕ್ರ ಆಡಿಟೋರಿಯಂ. ಹಾಗಾಗಿ ಆಸಕ್ತರು ದಯಮಾಡಿ ನಿಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಿ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡೆಯುವ ಮೂಲಕ ಎಲ್ಲರೂ ಕೂಡ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಾಗಲು ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಕೂಡ ರೇಖಿ ಶಕ್ತಿ ಅನ್ನುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ತಲುಪುವಂಥದ್ದಾಗಿ ಎಲ್ಲರೂ ಕೂಡ ರೇಖಿಯ ರಕ್ಷಣೆಯೊಳಗಡೆ ನಮ್ಮ ಜೀವನವನ್ನು ತುಂಬ ಸುಂದರವಾಗಿ ಕಳೆಯುವಂಥದ್ದು. ರೇಖಿ ರಕ್ಷತಿ ರಕ್ಷಿತ. ನಮ್ಮನ್ನು ಉದ್ಧಾರ ಮಾಡಿದಿರಲ್ಲ, ನಮ್ಮ ಕುಟುಂಬದನ್ನ ನಾವು ಸೆಕ್ಯೂರ್ ಮಾಡ್ಕೊಳ್ಳೋ ಥರ ಒಂದು ದಾರಿ ಮಾಡಿಕೊಟ್ಟಿರೋ ಗೀತಾ ನಮಗೆ ಹೃತ್ಪೂರ್ವಕವಾದಂತಹ ಥ್ಯಾಂಕ್ ಯು. ಹಲೋ, 18 ಡೇಸ್ ಆದ್ಮೇಲೆ ನಿಮ್ದು ಆಡಿಯೋನ ನಾನು ಡೈಲಿ ಟ್ವೈಸ್ ಅನ್ನಂಗೆ ಮಾಡ್ತಾ ಇದ್ದೆ. ತುಂಬಾ ಒಂಥರ ಖುಷಿ ಅನ್ಸುತ್ತೆ. ಮತ್ ನಾನು BP ಆಕ್ಚುಲಿ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಅದು ಏನು ಬಟ್ ಅದು ವರ್ಕ್ ಆಗ್ತಿಲ್ಲ ಅಂದ್ರೂ ಇದು ಒಂಥರ ಮನ್ಸು ನಿರಾಳ ಅನ್ಸುತ್ತೆ, ಕಂಟ್ರೋಲಿಗೆ ಬರುತ್ತೆ BP ಎಲ್ಲ ಅಂತ ಅದು ನನ್ನ ಗೊತ್ತಾಗ್ತಾ ಇದೆ ಮೇಡಮ್. ಅದು ಮತ್ ಬಾಡಿ ಪೇನ್ ಇದ್ರೆ ಪ್ಯಾರಾಸಿಟಮೋಲ್ ಆಗ್ಲಿ ಡೋಲೋ ಆಗ್ಲಿ ತಗೊಂತಾ ಇದ್ವಿ. ಈಗ 2 ಟೈಮ್ ರೇಖಿ ಮಾಡೋದ್ರಿಂದ ಪೇನ್ ಎಲ್ಲ ರಿಲೀಫ್ ಆಗುತ್ತೆ. ಕೈ ಕಾಲು ಎಲ್ಲ. ತಲೆನೋವಿಗೂ ಮಾತ್ರೆಗೆ ಅಂತ ಹೋಗ್ತಾ ಇದ್ವಿ. ಈಗ ಮಾತ್ರೆ ಏನೋ ಬೇಡ, ಹಂಗೆ ಕಂಟ್ರೋಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಔಷಧಿ ಮಾತ್ರೆ ಖರ್ಚುನ ಉಳಿಸ್ತಾ ಇದ್ದೀರಾ? ಮಾತ್ರೆಯಿಂದಾನೆ ಅಂದ್ರೆ ಇಲ್ದಲೇನೆ, ಬಟ್ ನಾವ್ ರೇಖಿಲಿ ಚೆನ್ನಾಗ್ ಒಳ್ಳೆ ರಿಸಲ್ಟ್ ಇದೆ ಅಂತ ಗೊತ್ತು. ಮತ್ತೆ ಈಗ ಏನಾದ್ರು ಒಂದ್ ಟೆಂಪಲ್ಸ್ ಹೋಗ್ಬೇಕು ಅಂದ್ರೆ ಆಗ್ತಿರಲ್ಲ ಮೇಡಮ್, ಎಲ್ಲ ಒಳ್ಳೇದೆಲ್ಲ ಕನೆಕ್ಟ್ ಆಗ್ತಾ ಇದೆ. ಈಗ ಅದು ಸ್ವಲ್ಪ ಬ್ಲಾಕೇಜಸ್ ಕ್ಲಿಯರ್ ಆಗ್ತಿದೆ ಅಂತ ನನ್ ಮನ್ಸಲ್ಲಿ ಅನ್ಸ್ತಾ ಇದೆ. ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ತುಂಬಾ ದಿನ ಆದ್ರೂ ನಾನ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಎಲ್ಲ ಇದ್ರು ಕೂಡ್ ಬರ್ಬೇಕು ಅಂತಾರಲ್ಲ ಮೇಡಮ್, ಹಂಗೆ. ಬಟ್ ಈಗ ಹಂಗಿಲ್ಲ, ಈಗ ಹೋಗ್ಬೇಕು ಅಂತ ಅನ್ಸಿದ್ರು ಹೋಗ್ಬಿಡ್ತೀವಿ. ಹಂಗ ಆ ರೀತಿ ಫೀಲ್ ಆಗ್ತಿದೆ ಈಗ. ಬಟ್ ಇನ್ನ ಫರ್ದರ್ ಇನ್ನ ನಾನು ಸ್ವಲ್ಪ ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ಮೇಡಮ್. ಎಲ್ಲ ಕಾರ್ಡ್ ಕಟಿಂಗ್ ಎಲ್ಲ ನೆಕ್ಸ್ಟ್ ಅದು ತಗೋಬೇಕು ಅನ್ನೋ ಫೀಲ್ ಇದೆ. ಅಂದ್ರೆ ಬೇರೆದ್ ಯಾವ್ದಾದ್ರು ಅವ್ರದ್ದು ನೆಗೆಟಿವ್ ಎಲ್ಲ ನಮಗ್ ಕನೆಕ್ಟ್ ಆಗ್ದಂಗೆಲ್ಲ ಇದೆಯಲ್ಲ ಮೇಡಮ್, ಅದೆಲ್ಲ ತುಂಬಾ ಚೆನ್ನಾಗಿದೆ ನಿಮ್ದು. ಖಂಡಿತ. ಸೊ ರೇಖಿ ಎನರ್ಜಿ, ರೇಖಿ ಒಳಗಡೆ ಬಂದ್ಮೇಲೆ ನೀವು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡಲ್ಲೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಹೌದು ಮೇಡಮ್. ಎಷ್ಟ್ ದಿನ ಆಯ್ತಮ್ಮ ನೀವು ಬಂದು? ನಾನು August 9th ಮೇಡಮ್ ಬಂದಿದ್ದು. August 9th. ಸೊ ರೆಗ್ಯುಲರ್ 21 ಆಕ್ಚುಲಿ ಇಲ್ಲಿಗೆ ನಾನು ಮೇನ್ ಇದ್ದಿದೆ, ನಂಗೆ ಚೆಸ್ಟ್ ಪೇನ್ ಮೇಡಮ್. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರೆ ಅದು ಹೈಪರ್ ಟೆನ್ಷನ್ ಬಿಟ್ರೆ ಏನು ಇಲ್ಲ ಅಂತ ಹೇಳಿದ್ರು. ಎಲ್ಲ ಆಗಿತ್ತು, ECG ಆಗಿತ್ತು, ಆಂಜಿಯೋಗ್ರಾಮ್ಸ್ ಆಗಿತ್ತು, ಏನು ತೊಂದ್ರೆ ಇಲ್ಲ. ಬಟ್ ಹೈಪರ್ ಟೆನ್ಷನ್ ಅಂತ ಇತ್ತು. ಆ ಟೆನ್ಷನ್ ಈಗ ಮೆಡಿಟೇಷನ್ ತರ ಆಗುತ್ತಲ್ಲ ಮೇಡಮ್, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ನನಗೆ. ಅದ್ ನನ್ಗೆ ಅನುಭವಕ್ಕೆ ಬರ್ತಾ ಇದೆ. ಮತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಇರ್ಲಿಲ್ಲ ನನಗೆ. ಒಂಥರ ಭಯ ಆಗೋದು ಅದೆಲ್ಲ ಫೀಲ್ ಆಗ್ತಿತ್ತು. ಈಗ ಒಂಥರ ಕಾನ್ಫಿಡೆನ್ಸ್ ಇದೆ, ನಮ್ಮ ಒಟ್ಟಿಗೆ ಯಾರೋ ಇದಾರೆ, ನಮ್ನ ಅಂದ್ರೆ ಸೆಕ್ಯೂರ್ ಆಗಿದ್ದಾರೆ ಅನ್ನೋ ಫೀಲಿಂಗ್ಸ್ ಇದೆ ನನಗೆ. ಅದನ್ನೆಲ್ಲ ನನಗೆ ಪಾಸಿಟಿವ್ ಆಗಿ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಏನು ಅಂತ ತುಂಬಾ ಕ್ಯೂರಿಯಸ್ ಆಗಿ ಬಂದಿದ್ದೀನಿ ಮೇಡಮ್. ಖಂಡಿತ. ಅದರಲ್ಲೂ ಫಸ್ಟ್ ಲೆವೆಲ್ ನಿಮಗೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ತೀವಿ, ತುಂಬಾ ಸರಳ ಅಂತ. ಈಗ ಸರ್ ಕೂಡ ಹೇಳಿದ್ರು, ಓಕೆ, ಅವರು ಕೂಡ 71 ಇಯರ್ಸ್ ಆಗಿದ್ರು ಕೂಡ ರೇಖಿ ದೀಕ್ಷೆಯನ್ನ ತಗೊಂಡು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಂಗೆ ಸೆನ್ಸೇಷನ್ ತುಂಬಾ ಇದೆ. ಜೊತೆಗೆ ಒಂದು ಪತ್ರಿಕೆನಲ್ಲಿ ವರ್ಕ್ ಮಾಡ್ತಾ ಇದ್ದವರು, ಒಂದು ಪತ್ರಿಕೋದ್ಯಮದಲ್ಲಿ ಇದ್ದವರು ಆ ಒಂದು ವಿದ್ಯೆ ಬಗ್ಗೆ ಹೇಳಿದಾಗ ಅದಕ್ಕೆ ಇನ್ನೊಂದು ಮೆರುಗು ಅಂತಾರಲ್ಲ, ಆ ರೀತಿ. ಯಾಕೆಂದ್ರೆ ಇದೆಲ್ಲ ಸತ್ಯ ಅನ್ನೋ ಡೌಟ್ ಇರುತ್ತೆ, ಎಲ್ಲವೂ ಸತ್ಯ. ಯೂಟ್ಯೂಬ್ ನೆಲ್ಲ ನೋಡ್ತಾನೆ ಇರ್ತೀನಿ. ಅಂದ್ರೆ ತುಂಬಾನೇ ಅದನ್ನ ಬ್ರಹ್ಮಾಂಡ ಯೂನಿವರ್ಸ್ ನಾವ್ ಹೆಂಗ್ ಕನೆಕ್ಟ್ ಆಗ್ಬೇಕು ಪ್ರತಿ ಒಂದು ನಾವು ನೋಡ್ತಾ ಇರ್ತೀನಿ. ಆಗಾಗ ಅಂದ್ರೆ ಅದೇ ಮೇನ್, ಏನಿದೆ ರೇಖಿ ನೆಕ್ಸ್ಟ್ ಏನು ಅನ್ನೋದು ಕ್ಯೂರಿಯಾಸಿಟಿ ತುಂಬಾ ಇದೆ. ಬಟ್ ನನ್ ಲೈಫ್ ಚೆನ್ನಾಗುತ್ತೆ, ಇದ್ರಲ್ಲಿ ಲೈಫ್ ಟೈಮ್ ನಾನು ಇದ್ರಲ್ಲೇ ಇರ್ಬೇಕು, ಒಂಥರ ಪ್ರಾಕ್ಟೀಸ್ ಅಲ್ಲಿ ಇರ್ಬೇಕು ಅನ್ನೋದು ಫೀಲಿಂಗ್ಸ್ ಇದೆ. ಖಂಡಿತ. ಒಬ್ಬ ಮನುಷ್ಯನ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವನ್ನ ಮಾಡುತ್ತೆ ಅಂದ್ರೆ ಅದ್ಭುತವಾದ ಶಕ್ತಿ. ಅದು ಸುಮ್ಮನೆ ಸದೃಢ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಿಮ್ಮ ಶ್ರಮ ಇರಬೇಕು. ಸೊ ಏನಿಲ್ಲ, ನಿಮಗೋಸ್ಕರ, ನಿಮ್ಮ ಶರೀರಕ್ಕೋಸ್ಕರ, ನಿಮ್ಮ ಆನಂದಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಮ ಕೈಯನ್ನ ನಿಮ್ಮ ಶರೀರಕ್ಕೆ ಟಚ್ ಮಾಡ್ತೀರಾ ಅಷ್ಟೆ ಅಲ್ವಾ? ಇನ್ನೇನು ಅಂತ ಅಪ್ರತಿಮ ಸಾಧನೆ, ಏನು ದೊಡ್ಡ ಸ್ಟ್ರಗಲ್ ಮಾಡುವಂಥದ್ದು ಏನಿಲ್ಲ. ನಿಮಗೋಸ್ಕರ ನಿಮ್ಮ ಒಳಗಡೆ ನಿಮ್ಮನ್ನ ನೀವು ಕಳ್ಕೊಳ್ಳುವಂಥ ಒಂದಷ್ಟು ಸಮಯ.
ಮತ್ತು ಇನ್ನೊಂದು ಹೇಳಿದ್ರೆ ಒಂದು ಮೆಡಿಟೇಷನ್ ಟೈಪ್ ಇದೆ ಅಂತ ಅಂದರೆ ಹೌದು ಒಪ್ತೀನಿ. ಮೆಡಿಟೇಷನ್ ಎಲ್ಲರೂ ಮಾಡ್ಲಿಕ್ಕಾಗಲ್ಲ, ಬಟ್ ರೇಖೆ ಎಲ್ಲರೂ ಮಾಡ್ಬೋದು. ಯಾಕೆ ಅಂದರೆ ನಿಮ್ಮ ಹಸ್ತದಲ್ಲಿ ಒಂದು ಎನರ್ಜಿ ಕನೆಕ್ಷನ್ಸ್ ಅಂತ ಆಗುತ್ತೆ. ಸೊ ನಿಮ್ಮ ಹಸ್ತ ರಬ್ ಮಾಡಿ ರೇಖೆ ರಿಸೀವ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಒಂದು ಸೆನ್ಸೇಷನ್ ಆಗುತ್ತಲ್ಲ, ಒಂದು ಒಳರಿವು ಸ್ಟಾರ್ಟ್ ಆಗುತ್ತೆ, ಏನೋ ಅರಿಯುವಂಥದ್ದು, ಸೆನ್ಸ್ ಆಗುವಂಥದ್ದು. ಇದು ಸ್ಟಾರ್ಟ್ ಆದಾಗ ನಮಗೆ ಗೊತ್ತಿಲ್ಲದೇ ನೀವು ಹೇಳಿದ್ರಲ್ಲ, ಬಿಲೀವ್ನೆಸ್ ಬರುತ್ತೆ, ಆ ನಂಬಿಕೆ. ಯಾಕೆಂದ್ರೆ ಇದುವರೆಗೂ ಖಾಲಿ ಇತ್ತು, ಇಷ್ಟು ವರ್ಷ ಅಲ್ವಾ. ಓಕೆ, ಈಗ ನಿಮ್ಮ ಮೇಡಮ್, ಈಗ ನಿಮಗೆ ಸರಿಸುಮಾರು ಇಷ್ಟು ವರ್ಷದಲ್ಲಿ ನಿಮ್ಮ ಹಸ್ತವನ್ನ ನೀವು ಹೇಗೆ ನೋಡ್ತಾ ಇದ್ರೆ, ರೇಖೆ ತಗೊಂಡ್ಮೇಲೆ ಹೇಗೆ ನೋಡ್ತಾ ಇದ್ದೀರಾ? ಬಟ್ ಅದರ ವೈಬ್ರೇಷನ್ ಇರಲಿಲ್ಲ ಮೇಡಮ್ ನಮ್ಮ ಬಾಡಿಲಿ, ಅದಂತೂ ಒಪ್ಕೊಂತೀನಿ. ಅಂದ್ರೆ ಅದನ್ನ ತಗೊಂಡ್ಮೇಲೆ ನನಗೆ ಒಂದ್ ಸ್ವಲ್ಪ, ಈಗ ಮೆಡಿಟೇಷನ್ ಅಂದ್ರೇನೆ ಕೂತು ಒಂದ್ 5 ನಿಮಿಷ ಕೂರೋದೇ ಕಷ್ಟ ಆಗಿರುತ್ತೆ. ಅದ್ರಲ್ಲಿ ನಿಜವಾಗ್ಲೂ ನಾವು 40 ಮಿನಿಟ್ಸ್ ಕೂರ್ತಿ ಕಣ್ಣು ಮುಚ್ಚಿ ಇಷ್ಟೊಂದೆಲ್ಲ ಫೀಲ್ ಮಾಡ್ತಾ ಇದೀವಿ ಅಂದ್ರೆ ಅದ್ ನಿಜ ಗ್ರೇಟ್ ಅಂತ ಫೀಲ್ ಆಗ್ತಿದೆ. ಖಂಡಿತ ಖಂಡಿತ 100%. ಯಾಕೆ ಅಂತಂದ್ರೆ ರೇಖೆ ಅನ್ನೋದು ಯಾರು ಕೂಡ ಹೀಗೆ ಅಂತ ವಿವರಿಸೋಕಾಗಲ್ಲ, ಬಟ್ ಎಂಜಾಯ್ ಮಾಡ್ಬೋದು. ಅನುಭವಿಸಿದ್ನ ಯಾರು ಹೇಳೋಕ್ಕೂ ಆಗಲ್ಲ. ಸೊ ಮೇಡಮ್ ಅದು ತುಂಬಾ ಚೆನ್ನಾಗಿರುತ್ತೆ. ಆ ಪರ್ಪಲ್ ಕಲರ್ ಅದನ್ನ ಫೀಲ್ ಮಾಡ್ಕೊಂಡು, ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ ಎಲ್ಲ ರಾಯಲ್ ಬ್ಲೂ ಕಲರ್, ಅದೆಲ್ಲ ತುಂಬಾ ಒಂಥರ ಒಳ್ಳೆ ಫೀಲಿಂಗ್ಸ್ ಇದೆ ಮೇಡಮ್. ಖಂಡಿತ ಖಂಡಿತ. ಸೊ ನೀವು ನಿಮಗೆ ಗೊತ್ತಿಲ್ದಾನೆ ರೇಖೆ ಒಳಗಡೆ ಅದ್ಭುತವಾದ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ, ತುಂಬಾ ಅದ್ಭುತವಾಗಿ ಕಳ್ಕೊತಾ ಇದ್ದೀರಾ. ನಿಮ್ಮನ್ನೇ ನೀವು ಕಳ್ಕೊತಾ ಇದ್ದೀರಾ, ಅದಕ್ಕೆ ಎಲ್ಲವನ್ನ ಪಡಿತಾ ಇದ್ದೀರಾ. ಯಾಕೆಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಎಲ್ಲರಿಗೂ ಕೂಡ ಎನರ್ಜಿ ಕನೆಕ್ಷನ್ಸ್ ಅನ್ನೋದು ಆಗೋದೇ ದೊಡ್ಡ ವಿಚಾರ. ಈ ಫಸ್ಟ್ ಲೆವೆಲ್ ಇದೆಯಲ್ಲ, ಎನರ್ಜಿ ಕನೆಕ್ಷನ್ಸ್, ಅವ್ರ ಕೈಯಲ್ಲಿ ಒಂದು ಹಸ್ತದಲ್ಲಿ ಒಂದು ಸೆನ್ಸೇಷನ್ ಆಗೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ನಿಮಗೆ ಇವನ್ ಕಲರ್ ಕೂಡ ನೀವು ಸೆನ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಆಜ್ಞಾ ಚಕ್ರ ಅಷ್ಟು ಆಕ್ಟಿವ್ ಆಗಿದೆ. ಸೊ ಅಷ್ಟು ಎನರ್ಜಿ ಕನೆಕ್ಷನ್ಸ್ ಇದೆ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ಮತ್ತೆ ನಿಮ್ಮ ಸಾಧನೆ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ. ಮೇಡಮ್ ನೀವು ಇನ್ನೊಬ್ರು ಮೇಡಮ್ ನೀವು ಕೈ ಎತ್ತಿದ್ರಿ, ಭುಜಂಗ ಅಂತ ಇದೆ ನೋಡಿ ಅಮ್ಮ. ನೀವು ಸೆಕೆಂಡ್ ಲೆವೆಲ್ ಮ್ಯೂಟ್ ಗೌರಿ ಮೇಡಮ್ ಅಂತ ಅವ್ರ ಸೆಕೆಂಡ್ ಲೆವೆಲ್. ಗೌರಿ ಮೇಡಮ್ ಹೇಳಿ, ಎಷ್ಟು ದಿನ ಆಯ್ತಮ್ಮ ನೀವು ರೇಖೆ ದೀಕ್ಷೆ ಪಡೆದು? ನಾನು ಆಗಸ್ಟ್ 9ನೇ ತಾರೀಕಿಗೆ ತಗೊಂಡದ್ದಮ್ಮ. ಏನಿಲ್ಲ, ಆಗಸ್ಟ್ 9ನೇ ತಾರೀಕೆ ಹೇಳ್ತಾ ಇದ್ರಲ್ಲ, ಇದು ನಂಗೆ ಆಶ್ಚರ್ಯ ಇದೆ. ಓಕೆ, ಹೇಗಿದೆ ಮೇಡಮ್? 17ನೇ ತಾರೀಕಿಗೆ ಬರ್ಡೇ ಇತ್ತು, ಅದು ನನ್ ಗಂಡ ಮತ್ತು ಮಗ ಗಿಫ್ಟ್ ಕೊಟ್ಟದ್ದು ರೇಖೆ. ಹಾಗಿದ್ರೆ 3 ಜನ ಗಿಫ್ಟ್ ಕೊಟ್ಟದ್ದು. ನಿಮ್ಮ ಮಕ್ಕಳೆಲ್ಲ ಸೇರಿ ನಿಮಗೆ ರೇಖೆ ಗಿಫ್ಟ್ ಮಾಡಿದ್ದು? ಗಿಫ್ಟ್ ಕೊಟ್ಟಿದ್ರೆ. ಹೇಗಿದೆ ಅಮ್ಮ ಗಿಫ್ಟ್? ಅದರಲ್ಲಿ ಪುನರ್ಜನ್ಮ ಆಯ್ತು, ಅದಕ್ಕೆ ನಿಮ್ಗೆ ಅಮ್ಮ ಅಂತ ಕರಿತೀನಿ. ಜಗನ್ಮಾತೆ ಸರ್ವಂ ಶಿವಾರ್ಪಣಂ. ನನ್ಗೆ ಮಲಗಲಿಕ್ಕೂ ಆಗುದಿಲ್ಲ ಇತ್ತು, ನಡಿಲಿಕ್ಕೂ ಆಗುದಿಲ್ಲ ಇತ್ತು. ಅದು ಡಾಕ್ಟರ್ ಹೇಳಿದ್ರು ನಿಮ್ಗೆ ಅಂದ್ರೆ 20 ವರ್ಷದಿಂದ ನಾನು ತಣ್ಣೀರ್ ಕುಡಿಲಿಲ್ಲ ಅಮ್ಮ, ಸಂಧಿವಾತ ಅಂತ ಇತ್ತು ನನ್ಗೆ. ಈಗ ಅದು ಎಂತದು ನನ್ಗೆ 2 ದಿನದಲ್ಲೇ ಹೋಗೋಯ್ತು ನೋಡಿ. ಕರೋನಾ ಬಂತು ನಮ್ಮ 3 ಜನಿಗೂ, ಆವಾಗ ಮದುವೆ ಆಗ್ಲಿಲ್ಲ ಮಗನಿಗೆ. ಕರೋನಾದಲ್ಲಿ ನಮ್ದು ಎಡಕೆವಿ ಮತ್ತೆ ಬಲಕೆವಿ 2ರಲ್ಲಿ ಒಡೆದು ನೀರ್ ಬಂತು ಕೆಳಗೆ. 1 ವಾರ ನೀರ್ ಸೋರಿತಿತ್ತು, ಅದರಲ್ಲಿ ಈ ಕೆವಿ ಹೆಚ್ಚಾಯ್ತು ಎಡಕೆವಿ. ಅದ್ರಲ್ಲಿ ಅವರು ಕ್ಲೀನ್ ಮಾಡುವಾಗ ತುಂಬಾ ನೋವಾಯ್ತು. ನೋವಾಗಿ ನಾವು ಫಸ್ಟ್ ತಕೊಂಡು ಮರುದಿನ ಬೆಳಿಗ್ಗೆ ಕೂತ್ಕೊಂಡಿದ್ದೆಲ್ಲ, ಬೆಳಿಗ್ಗೆ ಕೂತ್ಕೊಂಡಲ್ಲಿ ನನ್ಗೆ ರೇಖೆ ರಿಸೀವ್ ಆಯ್ತು ನೋಡಿ. ಕೈಯೆಲ್ಲ ಇಷ್ಟು ಹರಿತ 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 ಇಲ್ಲಿ ಬಂದು ನೀರ್ ಕೆಳಗ್ ಬೀಳ್ತದೆ ಏನೋ ಹಾಗಾಯ್ತು ಫಸ್ಟಿಗೆ. ಮತ್ತೆ ಏನಾಯ್ತಂದ್ರೆ ಮಧ್ಯಾಹ್ನ ಕೂತ್ಕೊಂಡಾಗ ನನ್ಗೆ ಕಿವಿಯಲ್ಲಿ ಬಂದು ಯಾರೋ ಊದಿದಾಗೆ ಆಯ್ತು. ಊದಿದಾಗೆ ಇಲ್ಲಿ ಗಂಟ್ಲೆಲ್ಲ ಇದೆಲ್ಲ ಇಷ್ಟು ತೊಂಡಾಯ್ತಲ್ಲ ಒಳಗೆ, ಬಾಯಿ ಒಳಗೆ. ಆ ದಿನದಿಂದ ಕಿವಿ ನೋವೇ ಇಲ್ಲ, ಕೇಳಿಸ್ತದೆ ಈಗ. ಎಲ್ಲರೂ ಒಂದ್ ಚಪ್ಪಾಳೆ ಹಾಕ್ರಪ್ಪ, ಎಲ್ಲರೂ ಕೂತಿರೋ ಕೊಡ ಹಾಗೆ ಒಂದ್ ಚಪ್ಪಾಳೆ ಹೊಡಿರಿ. ಯಾಕೆಂತ ಅಂದ್ರೆ ನಾನ್ ನಿಮ್ಗೆ ಅಮ್ಮ, ಹೊನ್ನಮ್ಮ, ಅನ್ನಮ್ಮ ಅಂತ ಕರಿತಾ ಇದ್ದೀನಿ. ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಹೊರನಾಡಮ್ಮ ಅಂತ ಕರಿತಿದ್ದೀನಿ. ಇಲ್ಲ, ನಾ ಹೇಳುದು ನಾವೆಲ್ಲ ಅಮ್ಮನವ್ರ ಸೇವಕರಷ್ಟೇ. ಅವರ ಜಸ್ಟ್ ಅವ್ರ ಏನ್ ಹಾಕಿದಾರೆ ಆ ಮಾರ್ಗದಲ್ಲಿ ಹೋಗ್ಬೇಕಷ್ಟೇ. ಆಮೇಲೆ ಅದ್ರ ಬಗ್ಗೆ ನಾನು ಹೌದು 13 ವರ್ಷ ಇರುವಾಗ್ಲೇ ಅಮ್ಮ ನನಗೆ ಇದು 3 ಗಂಟೆಗಿಂದ ನಿದ್ರೆ ಬರುವುದೇ ಇಲ್ಲ, 5 ಗಂಟೆ ತನಕ. 13 ವರ್ಷದಿಂದ ನನ್ನನ್ನು ಯಾರೋ ಕರೀತಾರೆ. ಇಷ್ಟು ವರ್ಷ ಬೇಕಾಯ್ತು. 59ನೇ ಕಾಲ ಇಡುವಾಗ ನನಗೆ ಇದು ರಿಸೀವ್ ಆಯ್ತಂತ ನಾನು ತುಂಬಾ ಆನಂದ ಪಡ್ತಾ ಇದ್ದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಇನ್ನೊಂದು ಯಾಕೆಂದ್ರೆ ಗೊತ್ತಾ,
ನಿಜವಾಗ್ಲೂ ನನ್ಗನ್ಸುತ್ತೆ ನಾವೆಲ್ಲ ರೇಖಿ ವಿದ್ಯೆನ ಕಲ್ತಿದ್ದು ಸಾರ್ಥಕ ಅಂತ. ಯಾಕೆಂದ್ರೆ ನೀವೆಲ್ಲ ನಮ್ಮ ತಾಯಿ ವಯಸ್ಸವರು, ಸೊ ನಾವೆಲ್ಲ ನಿಮ್ಮ ಮಕ್ಕಳೇ ಅಂಥದ್ರಲ್ಲಿ ನೀವು ಅಷ್ಟು ಖುಷಿಯಿಂದ ಆನಂದ ಭಾಷ್ಪ ಇದೆಯಲ್ಲ, ಅದ್ರ ಮುಂದೆ ಎಷ್ಟು ಕೋಟಿ ಕೊಟ್ರು ನಿಲ್ ವೇಸ್ಟ್ ಅದು ಅಲ್ವಾ? ಸೊ ಆಮೇಲೆ ನಿಮ್ಮ ಮಗ, ನಿಮ್ಮ ಯಜಮಾನ್ರು, ನಿಮ್ಮ ಸೊಸೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಅಪ್ಪ, ನೀವು ಇಷ್ಟು ವರ್ಷದಲ್ಲಿ ಏನು ಕೊಟ್ಟಿದ್ರೋ ಗೊತ್ತಿಲ್ಲ ಅಲ್ವಾ? ನನಗೆ ರೇಖಿ ಕೊಟ್ಬಿಟ್ರಿ, ಬ್ರಹ್ಮಾಂಡನೇ ಕೊಟ್ರಿ ನನಗೆ. ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಬ್ರಹ್ಮಾಂಡನೇ ಕೊಟ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂದ್ರೆ ರೇಖಿ ಅಂದ್ರೆ ಜಸ್ಟ್ ಒಂದು ಏನೋ ಒಂದು ವಿದ್ಯೆ, ಏನೋ ಒಂದು ಥೆರಪಿ ಅನ್ಕೊಂತಾರೆ ಅಲ್ಲ, ಅದು ನಮ್ಮನ್ನ ನಾವು ಬ್ರಹ್ಮಾಂಡದೊಟ್ಟಿಗೆ ಕಳ್ಕೊಳ್ಳುವಂತ ಅದ್ಭುತವಾದ ಕ್ರಿಯೆ ಅದು. 4 ಗಂಟೆಗೆ ಏಳುವಾಗ ದಿನ ನಾವು ಸ್ನಾನ ಮಾಡಿ ಕೂತ್ಕೊಳ್ತೇವೆ, ಹೀಗೆ ಅನಿಸ್ತದೆ ನಾವು ಹಬ್ಬದ ಮನೆಯಲ್ಲಿದ್ದೇವೆ ಅಂತ. ಚೂರು ಉದರ್ಶನ ಆಗುದಿಲ್ಲ ಖಂಡಿತ. ಬಟ್ ಇನ್ನ ನೀವೇನು ಈಗ ಸೆಕೆಂಡ್ ಲೆವೆಲ್ ಬರ್ತಾ ಇದ್ರ, ಅರ್ಲಿ ಮಾರ್ನಿಂಗ್ 4:45ಕ್ಕೆ ಬರಬೇಕು. ಓಕೆ, ಅಲ್ಲಿ ಇನ್ನ ಏನಂದ್ರೆ ಇನ್ನ ಒಂದು ಒಳ್ಳೆ ಗುಂಪಿರುತ್ತೆ, ಎಲ್ಲ ರೇಖಿ ಸೈನಿಕರುಗಳೇ ಇರುವಂತದ್ದಲ್ಲಿ, ರೇಖಿ ಇರುವಂತದ್ದು. ಅಷ್ಟು ಜನ ಎಲ್ಲ ಬಂದಾಗ ಖುಷಿ ನೀವೆಲ್ಲ ಅಷ್ಟು ಜನ ಎಲ್ಲ ಬಂದಾಗ ಖುಷಿಯಿಂದ ಅವರೊಟ್ಟಿಗೆ ನೀವು ಅಭ್ಯಾಸ ಮಾಡಿದಾಗ ಓ ನಾವು ಬ್ರಹ್ಮಾಂಡದ ಜೊತೆನೇ ಇದೀವಿ ಅನ್ನುವಂತಹ ಅನುಭವ ಆಗುತ್ತೆ. ನಾವ್ಯಾರು ಕೂಡ ಸಾಮಾನ್ಯ ಅಲ್ಲ. ಅವರೆಲ್ಲ ಶಿವ ಭಕ್ತರೇ, ಆದ್ರೆ ಇದು ರೇಖಿ ತಕೊಳ್ಳಿಕ್ಕೆ ಆಗುದಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ. ಹಾಗಾಗಿ ಅವರಿಗೆ ಮಗನಿಗೆ ಅದು ರೇಖಿಯ ಕಾರ್ಡ್ ಕಟ್ಟಿಂಗ್ ಮಾಡ್ಬೇಕಂತೆ. ಅದು ಹೇಗ್ ಮಾಡುದಮ್ಮ? ಅದು ರೇಖಿ ದೀಕ್ಷೆ ನೀವು ಆಫೀಸ್ ನಂಬರ್ ಕಾಲ್ ಮಾಡಿದ್ರೆ ಸರ್ ನಿಮ್ಗೆ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾರೆ. ಸೊ ಒಂದು ಖುಷಿ ಏನಾಯ್ತು ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ಸ್ ಕೇಳಿ ಖುಷಿ ಆಯ್ತು. ಮತ್ತೆ ನೋವು ಹೇಗಿದೆ ಅಮ್ಮ ಇವಾಗ? ನೋವು ಹೇಗಿದೆ ನಿಮಗೆ? ನೋವೇ ಇಲ್ಲ ಮೈಯಲ್ಲಿ. ಬೆನ್ನು ನೋವಲ್ಲಿ ನಾ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಇತ್ತು ನನಗೆ 2 ದಿನ. ಅದು ತನ್ನಷ್ಟಿಗೆ ತಾನೇ ಸರ್ತಾ ಇತ್ತು ನೋಡಿ ಬೆನ್ನು. ಜಗನ್ಮಾತೆ ಅನುಗ್ರಹ, ಅಮ್ಮನವ್ರ ಅನುಗ್ರಹ. ಸೊ ಯಾಕೆ ನಾನು ಸೆಕೆಂಡ್ ಲೆವೆಲ್ ಅವರು ಥ್ಯಾಂಕ್ಸ್ ಅಮ್ಮ, ತುಂಬಾ ಖುಷಿ ಆಯ್ತಮ್ಮ. ಯಾಕೆಂತಂದ್ರೆ ನೀವು ಹೇಳಿದ್ರಲ್ಲ ನನಗೆ ಗಿಫ್ಟ್ ಕೊಟ್ರು ಅಂತ ಮಾತನ್ನ ಕೇಳಿ ನನ್ನ ಕಿವಿ ತಂಪಾಯ್ತು, ಫಸ್ಟಿಗೆ ತಂಪಾಯ್ತು ಇದು. ಯಾಕೆಂದ್ರೆ ಇದೇನೋ ಒಂದು ವಿದ್ಯೆ ಅಂತ ಕಲಿಯೋದು. ನೋಡೋಣ ಅಂತ ಬಂದವರು ಕೆಲವರು, ಏನಿದೆಯೋ ನೋಡೋಣ ಅಂತ ಬರೋರೇ ಹಲವರು, ಆಯ್ತಾ? ಸೊ ಇದೆಲ್ಲ ಒರಿಜಿನಲ್ಲ ನೋಡೋಣ ಅಂತ ಈ ಡೌಟ್ಸ್ ಮೇಲೆ ಬರೋರೇ ತುಂಬಾ ಜನ. ರೇಖಿ ಅಂದ್ರೆ ಏನೋ ಇರ್ಬೇಕು ನೋಡೋಣ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬರೋರು ಕೆಲವೇ ಜನ ಅಲ್ವಾ? ನಿಮ್ಮದು ದಿನ ವಿಡಿಯೋ ನೋಡ್ತೇನಲ್ಲ, ಅದರಲ್ಲಿ ಒಂದು ದೀಕ್ಷೆ ಆಗಿದೆ ನನ್ಗೆ. ಎಲ್ಲ ತಿಳುವಳಿಕೆ ತಕೊಂಡು ನಾನ್ ತಕೊಂಡದ್ದು. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳುವಂಥದ್ದು, ದಿನ ವಿಡಿಯೋ ನೋಡ್ದೆ ನಾನ್ ಕಾಫಿ ಕುಡಿಯುದಿಲ್ಲ. ಮತ್ತೆ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಯಾಕೆಂತಂದ್ರೆ ನಮ್ಗೆ ಇಷ್ಟು ನಾನು ಹೇಳುದು ಇಷ್ಟು ರೇಖಿ ವಿದ್ಯೆಯನ್ನ ಆರಾಧಿಸುವಂತವ್ರು ಇದ್ದಾರೆ ಅಂದಾಗ ನಮ್ಗೆ ಆ ಸರ್ವಿಸ್ ಅನ್ನ ಮಾಡಕ್ ಇನ್ನ ಖುಷಿ. ನಾವೇನು ನಮ್ದು ಏನೋ ಒಂದು ಏಮ್ ಇರುತ್ತೆ, ಒಂದು ಗೋಲ್ ಇರುತ್ತೆ. ಮನೆಯಲ್ಲೂ ಯಾರು ಇರ್ಬೇಕು? ರೇಖಿ ಸ್ಟೂಡೆಂಟ್ಸ್ ಇರಬೇಕು. ಸೊ ಆ ಗೋಲನ್ನ ಟಚ್ ಮಾಡ್ಬೇಕು ಅಂದಾಗ ನಮಗೂ ಕೂಡ ಇದೆಲ್ಲ ಏನ್ ಗೊತ್ತಾ, ಒಂದು ಇನ್ಸ್ಪಿರೇಷನ್ ನಮಗೂ ಕೂಡ. ನೀನು ಸುಮ್ಮನೆ ಮಲಗಬೇಡ, ಎದ್ದೇಳೋ ಕೆಲಸ ಮಾಡುವಂತ ನಮಗೂ ಕೂಡ ಯೂನಿವರ್ಸ್ ಬಡದೆ ಬಸ್ಬೇಕು. ಸೊ ಹಾಗಾಗಿ ಖಂಡಿತಮ್ಮ ಒಳ್ಳೇದಾಗ್ಲಿ. ಮತ್ತೆ ನೀವೆಲ್ಲ 4:45ಕ್ಕೆ ಈಗ ನಿಮ್ ಗ್ರೂಪ್ ಜಾಯಿನ್ ಮಾಡಿರ್ತಾರೆ ಸರ್. 4:45ಕ್ಕೆ ಸರಿಯಾಗಿ ಲಿಂಕ್ ಬರುತ್ತೆ. 4:50 ಒಳಗಡೆ ಜಾಯಿನ್ ಆಗ್ಬಿಡ್ಬೇಕು. ಗುರುವಾರ ಶುಕ್ರವಾರ ಶನಿವಾರ, ಹೌದು ಗುರುವಾರ ಶುಕ್ರವಾರ ಶನಿವಾರ. ದಯವಿಟ್ಟು ಲೇಟ್ ಮಾಡ್ಕೊಂಡು ಬರಬೇಡಿ. ಪಿರಮಿಡ್ ಕ್ರಿಯೇಟ್ ಮಾಡಿದ್ಮೇಲೆ ಯಾರು ಬಂದ್ರು ಕೂಡ ಅಲೋ ಮಾಡಲ್ಲ. ಇಲ್ಲಿ ಎಲ್ಲೋ ಯಾವ್ದ್ರಿಂದ ಓಡ್ಬೇಕಂದ್ರೆ ಸಮಯದಿಂದ ಓಡ್ಬೇಕು, ಆಯ್ತಾ? ಸೊ ಅದ್ಭುತವಾಗಿ ಆ ರೇಖಿ ಶಕ್ತಿ ನಿಮ್ಮೆಲ್ಲರನ್ನ ಕೂಡ, ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಪರಿವಾರವನ್ನ ಕಾಯುವಂತದ್ದಾಗ್ಲಿ, ಅದ್ಭುತವಾದ ಹೀಲರ್ಸ್ ಗಳಾಗಿ, ಒಳ್ಳೊಳ್ಳೆ ಮಾಸ್ಟರ್ಸ್ ಗಳಾಗಿ ಹೊರಬರುವಂತದ್ದಾಗ್ಲಿ. ನಿಮ್ಗಳಿಂದನೂ ಕೂಡ ರೇಖಿ ಸರ್ವಿಸ್. ಮತ್ತೆ ನೀವು ಎಲ್ಲ ವಿಡಿಯೋಲಿ ನಮ್ಗೆಲ್ಲರಿಗೂ ಬೇಡ್ಕೊಳ್ತೀರಿ. ಅದೊಂದು ಇಷ್ಟು ಖುಷಿ ಆಗ್ತದಲ್ಲ. ಅದು ಒಂದು ಮಾತು ಬ್ರಹ್ಮಾಂಡದ ಮಾತಂದ್ರೆ ಆಗುತ್ತೆ. ಅದೆರಡು ಮಾತು ಉಂಟಲ್ಲ, ಅದು ಇಲ್ಲಿಗೆ ಟಚ್ ಆಗ್ತದೆ ಅಮ್ಮ. ಯಾಕೆಂದ್ರೆ ನಾನು ಹೇಳೋದು ನನ್ನಂತ ಒಬ್ಬ ಮಾಮೂಲಿ ರೈತಾಪಿ ಮಹಿಳೆ, ನಾನು ಹೇಳೋದು ನಾನೇನು ತುಂಬ ಓದ್ದವಳಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನನ್ನಂತ ಒಬ್ಬ ಸಾಧಾರಣ ಮಹಿಳೆಯನ್ನೇ ಅದ್ಭುತವಾದ ಚೈತನ್ಯ ಮಾಡಿದೆ ಅಲ್ವಾ? ಮತ್ತೆ ನೀವೆಲ್ಲ ಏನಾಗ್ಬಹುದು? ನಾನು ಗೋಲ್ಡ್ ಆಗಿದ್ರೆ ನೀವೆಲ್ಲ ಡೈಮಂಡ್ಸ್ ಆಗ್ತೀರಾ, ಅದನ್ನೇ ನಾನು ಹೇಳೋದು. ಸೊ ನಾನು ಗೋಲ್ಡ್ ಅಪ್ಪ, ನೀವು ನಂತರ ಆಗ್ಬಿಡಿ ಡೈಮಂಡ್ಸ್ಗಳಾಗಬೇಕು ಅಂತೀನಿ. ಓಕೆ, ನಿಮ್ಮ ಆಶೀರ್ವಾದ, ಅಮ್ಮನವರ ಅನುಗ್ರಹ, ರೇಖಿ ಶಕ್ತಿ ಖಂಡಿತ ಆಗುತ್ತೆ. ಸೊ ಈಗ ಮೇಡಮ್ ಅವರೆಲ್ಲ ಮುಗೀತು. 3 ಜನನ ಈ ಸಲ ಸೆಕೆಂಡ್ ಲೆವೆಲ್ಗೆ ಇವತ್ತಿರೋ ಅಂತವ್ರು. ಮೇಡಮ್ ಭವಿಷ್ ಗೌಡ ಅಂತಿದಾರ ಒಬ್ರು ಇವಾಗ ಜಾಯಿನ್. ಮೇಡಮ್ ಭವಿಷ್ ಗೌಡ ಅಂತ ಯಾರು ಮೇಡಮ್? ನಿಮ್ಮ ಹೆಸರೇನು ಹೇಳಿ?
ಭವಿಷ್ ಅಂತಂದ್ರೆ ನಿಮ್ ಹೆಸರು ಹೇಳಿ ಮೇಡಮ್. ಭವಿಷ್ಯ ಅಂತ ಬಂದಿದೆ ಅಮ್ಮ. ಅವ್ರ ಲೇಡಿ ಹೆಸರು ಪೂರ್ಣಿಮಾ ವಿಶ್ವನಾಥ್. ಪೂರ್ಣಿಮಾ. ಓಕೆ, ಕುಮಾರ್ ಜಾಯಿನ್ ಆಗಿದ್ದಾರೆ. ಫೋನ್ ಮಾಡಿದ್ದೆ ಮೇಡಮ್ ಅವ್ರಿಗೆ. ಓಕೆ ಮತ್ತೆ ಈಗ ಜಾಯಿನ್ ಆಗಿದ್ದಾರೆ ಪೂರ್ಣಿಮಾ ಮೇಡಮ್. ಇವಾಗ ಈಗ 3 ಮೆಂಬರ್ಸ್ ಅಷ್ಟೇ ಅಲ್ವಾ ಸರ್ ಈಗ ಸೆಕೆಂಡ್ ಲೆವೆಲ್ಗೆ ಇರುವಂಥದ್ದು ಇವತ್ತು? ಓಕೆನಾ, ಮುಗೀತಾ? ಯಾಕೆ ಹೇಳಿದೆ ಅಂದರೆ ಸೆಕೆಂಡ್ ಲೆವೆಲ್ ಅವ್ರಿಗೆ ಅವರು ಬಂದು 1 ತಿಂಗಳು 1.5 ತಿಂಗಳು ಇದರ ಸಾಧನೆ ಮಾಡಿ ಅನುಭವ ಅವ್ರಿಗಿರುತ್ತೆ. ಸೊ ನಿಮಗೆ ರೇಖಿ ಕನೆಕ್ಷನ್ಸ್ ಇನ್ನೂ ಆಗಿಲ್ಲ, ರೇಖಿ ಅನುಭವ ಏನೂ ಆಗಿಲ್ಲ. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ನೀವು ಇದೇ ಥರ ಸಾಧನೆ ಮಾಡಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಬಂದು ನೀವು ಹೇಳಬೇಕು, ಆಯಿತಾ? ಎಷ್ಟು ಜನ ಹೇಳ್ತೀರಾ? ಕೈ ಎತ್ತಿ ನೋಡೋಣ. ಮೇಡಮ್ 100% ಮಾಡ್ತೀನಿ ಅನ್ನೋರು ಕೈ ಎತ್ತಿ. ಗುಡ್, ವೆರಿ ಗುಡ್. ಮಿಕ್ತೋರೆಲ್ಲ ಯಾಕೆ ಎತ್ತುತ್ತಾ ಇಲ್ಲ? ಎತ್ರಪ್ಪ. ನೋಡಿ, ನಾನೇ ಬಲವಂತ ಮಾಡಬೇಕಲ್ಲ ಎತ್ತರೋ ಅಂತ. ಓಕೆ, ಗುಡ್.